ಏನಪ್ಪ ನಾವೇನು ಹೇಳೋಣ ಅದಕ್ಕೆ. ಯಾವುದೋ ಒಬ್ಬರು ಹೆಣ್ಮಗಳು ಸುಮ್ಮನೆ ಬಂದು ಕಂಪ್ಲೇಂಟ್ ಕೊಟ್ಟಲಪ್ಪ ಅಂದ್ರೆ ಹಂಗೆ ಅರೆಸ್ಟ್ ಅಂದ್ರೆ ಏನು ಅರ್ಥ? ಅದೇ ಇದು ರಾಜಕೀಯ ಪ್ರೇರಿತ ದ್ವೇಷದಿಂದ ಈ ಥರ ಮಾಡಿದ್ದಾರೆ ಅಲ್ಲ ಅದಲ್ಲ ಬಿಜೆಪಿ ಅವರೆಲ್ಲ. ಅಲ್ಲ, ಪ್ರೂವ್ ಆದರೆ ಆದಮೇಲೆ ಪನಿಷ್ಮೆಂಟ್ ಕೊಟ್ಟರೆ ಲೆಕ್ಕಾಚಾರ. ಪನಿಷ್ಮೆಂಟ್ ಇಲ್ದಲ್ಲ ಯಾರೋ ಒಬ್ರು ದಾರಿಗೆ ಹೋಗಿ ಬಂದು ಕಂಪ್ಲೇಂಟ್ ಮಾಡಿದ್ರೆ ಹಂಗೆ ಅರೆಸ್ಟ್ ಅಂದ್ರೆ ಏನು ಅರ್ಥ? ತಪ್ಪಾಗದಲ್ವಾ? ನಿನ್ನ ಮೇಲೆ ಯಾರೋ ಒಬ್ಬರು ಹೇಳಿದ್ರೆ ಅಂತ ಏನೇನು ನಡೆದತ್ತೆ ಹಂಗೆ. ಅಲ್ಲ ಸರ್, 3 ತಿಂಗಳು ಅವ್ರ ಮೇಲೆ ಕಂಪ್ಲೇಂಟ್ ಆಗಿ 3 ತಿಂಗಳಾದ್ಮೇಲೆ ಇವಾಗ ಅರೆಸ್ಟ್ ಮಾಡ್ತಿದ್ದಾರೆ. ಆ ಹೆಣ್ಮಗಳು 55 ಜನ ಮೇಲೆ ಕಂಪ್ಲೇಂಟ್ ಹೇಳಿದಾಳೆ, ಅದಕ್ಕೇನು ಬೆಲೆ ಐತೆ ಮತ್ತು? ಸರಿ ಸರಿ ತಗ ಸರ್, ಇವಾಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಸರ್. ದರ್ಶನ್ ಅರೆಸ್ಟ್ ಆಗಿದ್ದಾರೆ, ಅದಕ್ಕೆ ವೀರಶೈವ ಮಹಾಸಭಾದಿಂದನೂ ನಮ್ದು ವಿರೋಧ ಐತೆ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು. ದರ್ಶನ್ ಆಗಲಿ ಯಾರೇ ಆಗಿರಲಿ ಸಾಯಂಗೆ ಹೊಡಿಬಾರ್ದಾಯ್ತು. ಬುದ್ಧಿ ಹೇಳಿ ಕಳಿಸ್ಬೇಕಾಯ್ತು ಸರ್. ಆ ಥರ ಅದು ಬಿಟ್ಟು ಈ ಥರ ಹೊಡೆದಿರೋದು ತಪ್ಪು ಅಂತ. ಸರಿ ಸರಿ. ನಿಮ್ಮ ವೀರಶೈವ ಮಹಾಸಭಾದಿಂದನೂ ಲೆಟ್ರ್ ಬರೆದಿದ್ರಂತಲ್ಲ ಸರ್ ಸರ್ಕಾರಕ್ಕೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತಂದು. ದರ್ಶನ್ ಮೇಲೆ ಯಾರ ಮೇಲೆ? ದರ್ಶನ್ ಮೇಲೆ ಬರೆದ ಸರಿ. ಏನಪ್ಪ ನಾವೇನು ಹೇಳೋಣ ಅದಕ್ಕೆ. ಯಾವುದೋ ಒಬ್ಬರು ಹೆಣ್ಮಗಳು ಸುಮ್ಮನೆ ಬಂದು ಕಂಪ್ಲೇಂಟ್ ಕೊಟ್ಟಲಪ್ಪ ಅಂದ್ರೆ ಹಂಗೆ ಅರೆಸ್ಟ್ ಅಂದ್ರೆ ಏನು ಅರ್ಥ? ಅದೇ ಇದು ರಾಜಕೀಯ ಪ್ರೇರಿತ ದ್ವೇಷದಿಂದ ಈ ಥರ ಮಾಡಿದ್ದಾರೆ ಅಲ್ಲ ಅದಲ್ಲ ಬಿಜೆಪಿ ಅವರೆಲ್ಲ. ಅಲ್ಲ, ಪ್ರೂವ್ ಆದರೆ ಆದಮೇಲೆ ಪನಿಷ್ಮೆಂಟ್ ಕೊಟ್ಟರೆ ಲೆಕ್ಕಾಚಾರ. ಪನಿಷ್ಮೆಂಟ್ ಇಲ್ದಲ್ಲ ಯಾರೋ ಒಬ್ರು ದಾರಿಗೆ ಹೋಗಿ ಬಂದು ಕಂಪ್ಲೇಂಟ್ ಮಾಡಿದ್ರೆ ಹಂಗೆ ಅರೆಸ್ಟ್ ಅಂದ್ರೆ ಏನು ಅರ್ಥ? ತಪ್ಪಾಗದಲ್ವಾ? ನಿನ್ನ ಮೇಲೆ ಯಾರೋ ಒಬ್ಬರು ಹೇಳಿದ್ರೆ ಅಂತ ಏನೇನು ನಡೆದತ್ತೆ ಹಂಗೆ. ಅಲ್ಲ ಸರ್, 3 ತಿಂಗಳು ಅವ್ರ ಮೇಲೆ ಕಂಪ್ಲೇಂಟ್ ಆಗಿ 3 ತಿಂಗಳಾದ್ಮೇಲೆ ಇವಾಗ ಅರೆಸ್ಟ್ ಮಾಡ್ತಿದ್ದಾರೆ. ಆ ಹೆಣ್ಮಗಳು 55 ಜನ ಮೇಲೆ ಕಂಪ್ಲೇಂಟ್ ಹೇಳಿದಾಳೆ, ಅದಕ್ಕೇನು ಬೆಲೆ ಐತೆ ಮತ್ತು? ಸರಿ ಸರಿ ತಗ ಸರ್, ಇವಾಗ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಸರ್. ದರ್ಶನ್ ಅರೆಸ್ಟ್ ಆಗಿದ್ದಾರೆ, ಅದಕ್ಕೆ ವೀರಶೈವ ಮಹಾಸಭಾದಿಂದನೂ ನಮ್ದು ವಿರೋಧ ಐತೆ. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು. ದರ್ಶನ್ ಆಗಲಿ ಯಾರೇ ಆಗಿರಲಿ ಸಾಯಂಗೆ ಹೊಡಿಬಾರ್ದಾಯ್ತು. ಬುದ್ಧಿ ಹೇಳಿ ಕಳಿಸ್ಬೇಕಾಯ್ತು ಸರ್. ಆ ಥರ ಅದು ಬಿಟ್ಟು ಈ ಥರ ಹೊಡೆದಿರೋದು ತಪ್ಪು ಅಂತ. ಸರಿ ಸರಿ. ನಿಮ್ಮ ವೀರಶೈವ ಮಹಾಸಭಾದಿಂದನೂ ಲೆಟ್ರ್ ಬರೆದಿದ್ರಂತಲ್ಲ ಸರ್ ಸರ್ಕಾರಕ್ಕೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತಂದು. ದರ್ಶನ್ ಮೇಲೆ ಯಾರ ಮೇಲೆ? ದರ್ಶನ್ ಮೇಲೆ ಬರೆದ ಸರಿ.